ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2023ರಲ್ಲಿ ಬಿಡುಗಡೆಯಾಗಿದ್ದ ತಮಿಳು ಭಾಷೆಯ ಮದಿಮಾರನ್ ಎಂಬ ಒನ್ ಆಫ್ ದ ಬೆಸ್ಟ್ ಸೀರಿಯಲ್ ಕಿಲ್ಲರ್ ಇನ್ವೆಸ್ಟಿಗೇಷನ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿ ನಂತರ ಅವರನ್ನ ಕೊಂದು ಅವರ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಮೀನುಗಳಿಗೆ ಹಾಕ್ತಿರ್ತಾನೆ. ಪೊಲೀಸರು ಆ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದೇ ಒಂದು ಸಣ್ಣ ಇನ್ಫಾರ್ಮೇಶನ್ ಕೂಡ ಸಿಗ್ತಿರೋದಿಲ್ಲ. ಹೀಗಿರುವಾಗಲೇ ಬೆಳವಣಿಗೆಗೆ ಸಂಬಂಧಪಟ್ಟ ಕಾಯಿಲೆ ಇರುವ ಅಂದ್ರೆ ಡ್ವಾರ್ಫಿಸಂ ಕಾಯಿಲೆ ಇರುವ ಚಿತ್ರದ ಹೀರೋ ಮಾರನ್ ಚೆನ್ನೈಗೆ ಬಂದಾಗ ಅಚಾನಕ್ ಆಗಿ ಈ ಸೈಕೋ ಕಿಲ್ಲರ್ ನ ಕೇಸ್ ನಲ್ಲಿ ಎಂಟರ್ ಆಗ್ತಾನೆ. ಸೊ ಚಿತ್ರದಲ್ಲಿ ಮುಂದೆನಾಯ್ತು, ಅಷ್ಟಕ್ಕೂ ಆ ಸೈಕೋ ಕಿಲ್ಲರ್ ಯಾರು, ಆತ ಯಾಕೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರನ್ನ ಕೊಲೆ ಮಾಡ್ತಿದ್ದಾನೆ, ಚಿತ್ರದ ಹೀರೋ ಮಾರನ್ ಯಾಕೆ ಚೆನ್ನೈಗೆ ಬಂದ, ಅವನ ಬ್ಯಾಕ್ ಸ್ಟೋರಿ ಏನು, ಮಾರನ್ ಹಾಗೂ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಮುಖವನ್ನ ಕವರ್ ಅಪ್ ಮಾಡಿಕೊಂಡಿದ್ದ ಸೀರಿಯಲ್ ಕಿಲ್ಲರ್ ಹುಡುಗಿಯನ್ನ ಕೊಲೆ ಮಾಡಿ ಅವಳ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸುತ್ತಿರೋದನ್ನ ನೋಡ್ತೀವಿ. ನಂತರ ಅದನ್ನೆಲ್ಲ ಒಂದು ಮೂಟೆಯಲ್ಲಿ ಪ್ಯಾಕ್ ಮಾಡಿಕೊಂಡು ಸಿಟಿಯ ಔಟ್ಸ್ಕರ್ಟ್ ನಲ್ಲಿರುವ ಒಂದು ಕೆರೆಗೆ ತಂದು ಎಸಿತಾನೆ. ಆತ ಕೆರೆಗೆ ಎಸಿತಿದ್ದ ಹಾಗೆ ಆ ಕೆರೆಯಲ್ಲಿದ್ದ ದೊಡ್ಡ ದೊಡ್ಡ ಮೀನುಗಳು ಆ ದೇಹದ ಮಾಂಸವನ್ನ ಕ್ಷಣ ಮಾತ್ರದಲ್ಲಿ ತಿಂದು ಹಾಕುತ್ತವೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ನಲ್ಲಿ ಬಾವಿಯ ಕಟ್ಟೆ ಮೇಲೆ ಕೂತು ಏನನ್ನೋ ನೆನಪಿಸಿಕೊಳ್ತಾ ಅಳ್ತಿರುವ ಚಿತ್ರದ ಹೀರೋ ಮಾರನ್ನ ನೋಡ್ತೀವಿ. ಮೊದಲೇ ಹೇಳಿದ ಹಾಗೆ ಚಿಕ್ಕ ವಯಸ್ಸಿನಿಂದಲೇ ಇವನಿಗಿದ್ದ ಡ್ವಾರ್ಫಿಸಂ ಕಾಯಿಲೆಯಿಂದಾಗಿ ಈತ ಎತ್ತರ ಬೆಳೆಯದೆ ಎಲ್ಲರಿಂದಲೂ ತುಂಬಾನೇ ಅವಮಾನವನ್ನ ಅನುಭವಿಸಿರುತ್ತಾನೆ. ಸ್ಕೂಲ್ ನಲ್ಲಿ, ಕಾಲೇಜ್ ನಲ್ಲಿ ಹಾಗೂ ಇವನ ಮನೆಯ ಸುತ್ತಮುತ್ತ ವಾಸ ಮಾಡ್ತಿದ್ದ ಜನಗಳು ಕೂಡ ಈತನಿಗೆ ಕುಳ್ಳ ಕುಳ್ಳ ಅಂತ ತುಂಬಾನೇ ರೇಗಿಸ್ತಿರ್ತಾರೆ. ಆದ್ರೆ ಮೆಂಟಲಿ ತುಂಬಾನೇ ಸ್ಟ್ರಾಂಗ್ ಆಗಿದ್ದ ಮಾರನ್ ಮಾತ್ರ ಯಾರ ಮಾತಿಗೋ ತಲೆ ಕೆಡಿಸಿಕೊಳ್ಳದೆ ತುಂಬಾನೇ ಚೆನ್ನಾಗಿ ಓದ್ತಿರ್ತಾನೆ. ಆದ್ರೆ ಇವನ ಜೀವನದಲ್ಲಿ ಇತ್ತೀಚೆಗೆ ನಡೆದ ಒಂದು ಘಟನೆಯಿಂದಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ತಿದ್ದೀನಿ ಅಂತ ಹೇಳ್ತಾ ಬಾವಿಗೆ ಜಂಪ್ ಮಾಡಿ ಬಿಡ್ತಾನೆ. ಮಾರನ್ ಇನ್ನೇನೋ ಬಾವಿಯಲ್ಲಿ ಮುಳುಗಿ ಸತ್ತು ಹೋಗ್ತಾನೆ ಅನ್ನುವಾಗ ಇವನಿಗೆ ತನ್ನ ಅಕ್ಕ ಮತಿಯ ನೆನಪಾಗಿ ತಕ್ಷಣ ಮೇಲೆ ಬರ್ತಾನೆ. ಮರುದಿನ ಬೆಳಗ್ಗೆ ತನ್ನ ಅಕ್ಕ ಮತಿಯ ಫ್ರೆಂಡ್ ಮನೆಗೆ ಹೋಗಿ ನನ್ನ ಅಕ್ಕ ಎಲ್ಲಿದ್ದಾಳೆ ಹೇಳು ಅಂತ ಆಕೆಗೆ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಆಕೆ ಮಾತ್ರ ಮಾರನ್ಗೆ ನೀನು ಎಷ್ಟೇ ಟಾರ್ಚರ್ ಮಾಡಿದ್ರು ಕೂಡ ನಿನ್ನ ಅಕ್ಕ ಎಲ್ಲಿದ್ದಾಳೆ ಅಂತ ನಾನು ಹೇಳೋದಿಲ್ಲ. ಕೊನೆಗೆ ಮಾರನ್ ಆಕೆಗೆ ಕೈ ಮುಗ್ದು ದಯವಿಟ್ಟು ನನ್ನ ಅಕ್ಕ ಎಲ್ಲಿದ್ದಾಳೆ ಅಂತ ಹೇಳು, ಒಂದು ಸಾರಿ ಆಕೆಯನ್ನ ನೋಡ್ಬೇಕು ಅಂತ ಬೇಡಿಕೊಳ್ತಾನೆ. ಈತ ಅಳುತ್ತಾ ಬೇಡಿಕೊಳ್ತಿರೋದನ್ನ ನೋಡಿದ ಆಕೆ ಕೊನೆಗೂ ನಿನ್ನ ಅಕ್ಕ ಚೆನ್ನೈಯಲ್ಲಿದ್ದಾಳೆ ಅಂತ ಅವಳ ಮನೆಯ ಅಡ್ರೆಸ್ ಅನ್ನ ಕೊಡ್ತಾಳೆ. ಮಾರನ್ ಚೆನ್ನೈಗೆ ಬಂದು ಒಬ್ಬ ಆಟೋದವನ ಬಳಿ ಬಂದಾಗ ಆತ ನ್ಯೂಸ್ ಪೇಪರ್ ನಲ್ಲಿ ಒಂದು ನ್ಯೂಸ್ ಅನ್ನ ಓದ್ತಿರ್ತಾನೆ. ಅದರಲ್ಲಿ ಸಿಟಿಯ ಔಟ್ಸ್ಕರ್ಟ್ ನಲ್ಲಿರುವ ಒಂದು ಕೆರೆಯಲ್ಲಿ ಮೀನನ್ನ ಹಿಡಿತಿರುವಾಗ ಒಬ್ಬ ಮೀನುಗಾರನಿಗೆ ಮೀನಿನ ಒಳಗಡೆ ಒಂದು ಬಂಗಾರದ ಉಂಗುರ ಸಿಕ್ಕಿದೆ ಅಂತ ನ್ಯೂಸ್ ಪಬ್ಲಿಷ್ ಆಗಿರುತ್ತೆ. ಮಾರನ್ ತನ್ನ ಅಕ್ಕನ ಮನೆಗೆ ಹೋಗದೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗು ಅಂತ ಹೇಳ್ತಾನೆ. ಸ್ಟೇಷನ್ಗೆ ಹೋಗಿ ಸಬ್ ಇನ್ಸ್ಪೆಕ್ಟರ್ ಪ್ರಭಾವತಿಯನ್ನ ಮೀಟ್ ಮಾಡಬೇಕು ಅಂತ ಅಲ್ಲಿದ್ದ ಕಾನ್ಸ್ಟೇಬಲ್ ಬಳಿ ವಿಚಾರಿಸ್ತಾನೆ. ಅದಕ್ಕೆ ಕಾನ್ಸ್ಟೇಬಲ್ ಮೇಡಮ್ ರೌಂಡ್ಸ್ಗೆ ಹೋಗಿದ್ದಾರೆ, ವೇಟ್ ಮಾಡಿ ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಅದೇ ಏರಿಯಾದಲ್ಲಿ ಒಬ್ಬಳು ಹುಡುಗಿಯ ಕೊಲೆಯಾಗಿದೆ ಅಂತ ಆ ಸ್ಟೇಷನ್ ನ ಇನ್ಸ್ಪೆಕ್ಟರ್ ಆಗಿರುವ ಸುದರ್ಶನ್ ಟೀಮ್ ಅನ್ನ ಕರೆದುಕೊಂಡು ಆ ಮನೆಗೆ ಹೋಗಿರ್ತಾನೆ. ಸ್ವಲ್ಪ ಸಮಯದ ನಂತರ ಸ್ಪಾಟ್ಗೆ ಕಮಿಷನರ್ ಬಂದಾಗ ನಮಗೆ ಗೊತ್ತಾಗುತ್ತೇನೋ ಅಂದ್ರೆ ಸಿಟಿಯಲ್ಲಿ ಇದೇ ಪ್ಯಾಟರ್ನ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ ಹುಡುಗಿಯರ ಕೊಲೆಗಳಾಗ್ತಿದೆ. ಆ ಸೈಕೋ ಕಿಲ್ಲರ್ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿ ತುಂಬಾನೇ ಬ್ರೂಟಲ್ ಆಗಿ ಕೊಲೆ ಮಾಡ್ತಿರ್ತಾನೆ. ಸಿಟಿಯಲ್ಲಿ ಈಗಾಗಲೇ 6 ಜನ ಹುಡುಗಿಯರ ಕೊಲೆಯಾಗಿದ್ದು ಸುದರ್ಶನ್ ಇದುವರೆಗೂ ಕೂಡ ಆ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿದಿಲ್ಲ ಅಂತ ಕಮಿಷನರ್ ಅವನಿಗೆ ಸರಿಯಾಗಿ ಬೈತಾನೆ. ಈಗ ಸುದರ್ಶನ್ಗೆ ಎಲ್ಲರ ಮುಂದೆ ತುಂಬಾನೇ ಅವಮಾನ ಆಗಿ ಸರ್ ಆದಷ್ಟು ಬೇಗ ಕಂಡುಹಿಡಿತೀನಿ ಅಂತ ಆ ಬಿಲ್ಡಿಂಗ್ ನ ಸೆಕ್ಯೂರಿಟಿಯನ್ನ ವಿಚಾರಿಸೋದಕ್ಕೆ ಶುರು ಮಾಡ್ತಾನೆ. ಆದರೆ ವಯಸ್ಸಾಗಿದ್ದ ಆ ಸೆಕ್ಯೂರಿಟಿಯಿಂದ ಸುದರ್ಶನ್ಗೆ ಯಾವುದೇ ಕ್ಲೋ ಸಿಗೋದಿಲ್ಲ. ಈ ಕಡೆ ಸ್ಟೇಷನ್ ನಲ್ಲಿ ವೇಟ್ ಮಾಡ್ತಾ ಕೂತಿದ್ದ ಮಾರನ್ ತನ್ನ ಜೀವನದಲ್ಲಿ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಮಾರನ್ ಹಾಗೂ ಅವನ ಅಕ್ಕ ಮತ್ತೆ ಇಬ್ಬರು ಕೂಡ ಅವಳಿ ಜವಳಿ ಹುಟ್ಟಿರ್ತಾರೆ. ಮಾರನ್ನ ತಂದೆ ಒಬ್ಬ ಪೋಸ್ಟ್ ಮ್ಯಾನ್ ಆಗಿದ್ದು ತುಂಬಾನೇ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನ ಮಾಡ್ತಿರ್ತಾನೆ. ಹೀಗೆ ಕೆಲವು ವರ್ಷಗಳ ನಂತರ ಮತಿ ಹಾಗೂ ಮಾರನ್ ಸ್ಕೂಲ್ಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತಿ ತನ್ನ ವಯಸ್ಸಿಗೆ ತಕ್ಕನಾಗಿ ಎತ್ತರ ಬೆಳೆದಿರ್ತಾಳೆ. ಆದ್ರೆ ಮಾರನ್ ಮಾತ್ರ ಎತ್ತರ ಬೆಳೆಯದೆ ಹಾಗೆ ಇರ್ತಾನೆ. ತನ್ನ ಮಗನಿಗೆ ಏನಾದ್ರೂ ತೊಂದರೆ ಇರ್ಬೋದಾ ಅಂತ ಮಾರನ್ನ ತಂದೆ ಅವನನ್ನ ಕರೆದುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಚೆಕ್ ಮಾಡಿದ ಆ ಡಾಕ್ಟರ್ ಹೇಳೋದೇನಂದ್ರೆ, ಸರ್ ನಿಮ್ಮ ಮಗನಿಗೆ ಡ್ವಾರ್ಫಿಸಂ ಕಾಯಿಲೆ ಇದೆ. ಇದು ಗ್ರೋತ್ ಹಾರ್ಮೋನ್ ನ ಪ್ರಾಬ್ಲಮ್ ನಿಂದಾಗಿ ಉಂಟಾಗುವ ಕಾಯಿಲೆ. ಇದಕ್ಕೆ ಯಾರ ಬಳಿ ಕೂಡ ಟ್ರೀಟ್ಮೆಂಟ್ ಇಲ್ಲ. ನಿಮ್ಮ ಮಗ ವಯಸ್ಸಿಗೆ ತಕ್ಕನಾಗಿ ಬೆಳೆಯುತ್ತಿದ್ದಾನೆ.
ಆಗೋದಿಲ್ಲ, ಅವನನ್ನ ನೀವೇ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು ಅಂತ ಹೇಳ್ತಾರೆ. ಹೇಗೆ ಮಾರನ್ಗಿರುವ ಕಾಯಿಲೆ ಬಗ್ಗೆ ಗೊತ್ತಾದ ನಂತರ ಅವನ ತಂದೆ, ತಾಯಿ ಹಾಗೂ ಅವನ ಅಕ್ಕ ಮತ್ತಷ್ಟು ಪ್ರೀತಿಯಿಂದ ನೋಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸ್ಕೂಲ್ ನಲ್ಲಿ ಇವನ ಫ್ರೆಂಡ್ಸ್ ಗಳು ತುಂಬಾನೇ ರ್ಯಾಗ್ ಮಾಡ್ತಿರ್ತಾರೆ. ಆದ್ರೆ ಮಾರನ್ ಮಾತ್ರ ಅದ್ಯಾವುದನ್ನ ತಲೆಗೆ ಹಾಕಿಕೊಳ್ಳದೆ ಸ್ಟಡೀಸ್ ನಲ್ಲಿ ತುಂಬಾನೇ ಚೆನ್ನಾಗಿ ಸ್ಕೋರ್ ಮಾಡ್ತಿರ್ತಾನೆ. ಒಂದು ದಿನ ಸ್ಕೂಲ್ ನಿಂದ ವಾಪಸ್ ಬರ್ತಿರುವಾಗ ದಾರಿಯಲ್ಲಿ ಒಂದಷ್ಟು ಜನ ಹುಡುಗರು ಮಾರನ್ಗೆ ರೇಗಿಸೋದಕ್ಕೆ ಶುರು ಮಾಡ್ತಾರೆ. ತನ್ನ ತಮ್ಮನಿಗೆ ರ್ಯಾಗ್ ಮಾಡ್ತಿರೋದನ್ನ ನೋಡಿ ಕೋಪಗೊಂಡ ಮತಿ ಅಲ್ಲಿದ್ದ ಎಲ್ಲ ಹುಡುಗರಿಗೂ ಸರಿಯಾಗಿ ಹೊಡೆದು ಬುದ್ಧಿ ಕಲಿಸಿರ್ತಾಳೆ. ಹೀಗೆ ಮತಿ ತನ್ನ ತಮ್ಮ ಮಾರನನ್ನ ಸಪೋರ್ಟ್ ಮಾಡ್ತಾ ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಿರ್ತಾಳೆ. ಪೋಸ್ಟ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದ ಮಾರನ್ನ ತಂದೆ ತನ್ನ ಸರ್ವಿಸ್ ಮುಗಿದ ನಂತರ ತನ್ನ ಕೆಲಸವನ್ನ ತನ್ನ ಮಗನಿಗೆ ಕೊಡಿಸ್ಬೇಕು ಅಂತ ಪ್ರಯತ್ನ ಪಡ್ತಿರ್ತಾನೆ. ಹೀಗಿರುವಾಗ್ಲೇ SSLC ಮುಗಿದ ನಂತರ ಮತಿ ಹಾಗೂ ಮಾರನ್ಗೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗುತ್ತೆ. ಮಾರನ್ ಅಡ್ಮಿಷನ್ ಆಗಿದ್ದ ಕಾಲೇಜ್ನಲ್ಲೂ ಕೂಡ ಇವನಿಗೆ ಕುಳ್ಳ ಅಂತ ಎಲ್ಲರೂ ರ್ಯಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇವನ ಕ್ಲಾಸ್ಮೇಟ್ ಆಗಿದ್ದ ಪ್ರಭಾವತಿ ಮಾತ್ರ ಇವನಿಗೆ ರ್ಯಾಗ್ ಮಾಡದೆ ಸಪೋರ್ಟ್ ಮಾಡ್ತಿರ್ತಾಳೆ. ಇವನ ಇಡೀ ಕ್ಲಾಸ್ ನಲ್ಲಿ ಪ್ರಭಾವತಿ ಒಬ್ಬಳೆ ಇವನಿಗೆ ಫ್ರೆಂಡ್ ಆಗಿರ್ತಾಳೆ. ಹೀಗಿರುವಾಗ್ಲೇ ಆ ಏರಿಯಾದಲ್ಲಿ ತುಂಬಾನೇ ಫೇಮಸ್ ಆಗಿರುವ MLA ಕೊಲೆಯಾಗಿದೆ ಅಂತ ಸ್ಕೂಲ್ ಹಾಗೂ ಕಾಲೇಜಸ್ ಗಳಿಗೆ ಕೆಲವು ದಿನಗಳ ಕಾಲ ರಜೆ ಕೊಡ್ತಾರೆ. ಮಾರನ್ ತನ್ನ ತಂದೆ ಜೊತೆ ಆಗಾಗ MLA ಮನೆಗೆ ಪೋಸ್ಟ್ ಕೊಡೋದಕ್ಕೆ ಹೋಗ್ತಿದ್ದ ಕಾರಣ ಆ MLA ಬಗ್ಗೆ ಮಾರನ್ಗೂ ಪರಿಚಯವಿರುತ್ತೆ. ಈಗ ಪೊಲೀಸರು ಆ ಕೊಲೆಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈತ ಕೂಡ ಪ್ರೈವೇಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸ್ವಲ್ಪ ಸಮಯದ ಮುಂಚೆ ನಾವು ನೋಡಿದ್ದ ಆ ಕಮಿಷನರ್ MLA ಕೊಲೆಯ ಕೇಸನ್ನ ಆಗ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಮಾರನ್ ಕಮಿಷನರ್ ಬಳಿ ಹೋಗಿ ತಾನು ಈ ಕೇಸ್ ನಲ್ಲಿ ಕಲೆಕ್ಟ್ ಮಾಡಿರುವ ಎವಿಡೆನ್ಸ್ ಗಳನ್ನ ಕೊಡ್ತಾನೆ. ಸ್ನೇಹಿತರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಮಾರನ್ಗೆ ಆ ಏರಿಯಾದ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರುವ ರಾಜನ್ ಮೇಲೆ ಅನುಮಾನ ಶುರುವಾಗಿರುತ್ತೆ. ಆ ಏರಿಯಾದ ಲೈನ್ ಮ್ಯಾನ್ ಆಗಿದ್ದ ರಾಜನ್ ಮೇಲೆ ಅನುಮಾನ ಬಂದು ಅವನ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಹಾಗೂ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡಿರ್ತಾನೆ. ಆಗ ಏನ್ ಗೊತ್ತಾಗಿರುತ್ತೆ ಅಂದ್ರೆ ರಾಜನ್ ಈ ಹಿಂದೆ ಬ್ಯಾಂಕ್ ನಿಂದ 5 ಲಕ್ಷ ರೂಪಾಯಿ ಸಾಲ ಪಡೆದುಕೊಂಡು 10 ವರ್ಷಗಳಿಂದ ಅದನ್ನ ತೀರಿಸೋದಕ್ಕೆ ಸಾಧ್ಯವಾಗದೆ ಪರದಾಡ್ತಿರ್ತಾನೆ. ಆದ್ರೆ MLA ಕೊಲೆಯಾದ ಮರುದಿನವೇ ರಾಜನ್ ತನ್ನ 5 ಲಕ್ಷ ರೂಪಾಯಿ ಸಾಲವನ್ನ ತೀರಿಸಿರ್ತಾನೆ. ಈಗ ರಾಜನ್ ಮೇಲೆ ಮತ್ತಷ್ಟು ಅನುಮಾನ ಬಂದು ಚೆಕ್ ಮಾಡಿದಾಗ ಗೊತ್ತಾಗೋದೇನಂದ್ರೆ ಈತ ಆಪೋಸಿಟ್ ಪಾರ್ಟಿಯವರ ಜೊತೆ ಸೇರ್ಕೊಂಡು MLA ನ ಕೊಲೆ ಮಾಡೋದಕ್ಕೆ ಸಹಾಯ ಮಾಡಿರ್ತಾನೆ. ಅಂದ್ರೆ ರಾಜನ್ ಪ್ಲಾನ್ ಪ್ರಕಾರ MLA ಮನೆಯಲ್ಲಿ ಯಾರು ಇಲ್ಲದಿರುವಾಗ ಪವರ್ ಅನ್ನ ಕಟ್ ಮಾಡಿರ್ತಾನೆ. ಸೊ ಮನೆಯಲ್ಲಿ ಪವರ್ ಕಟ್ ಆಗಿ CCTV ಕ್ಯಾಮ್ರಾಗಳು ವರ್ಕ್ ಆಗ್ತಿಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಆಪೋಸಿಟ್ ಪಾರ್ಟಿಯವರು MLA ನ ಕೊಲೆ ಮಾಡಿರ್ತಾರೆ. ಅದಕ್ಕೆ ಪ್ರೂಫ್ ಆಗಿ ರಾಜನ್ ಆಪೋಸಿಟ್ ಪಾರ್ಟಿಯವರ ಜೊತೆ ಮಾತನಾಡಿರುವ ಕಾಲ್ ರೆಕಾರ್ಡಿಂಗ್ಸ್ ಗಳನ್ನ ಕಮಿಷನರ್ಗೆ ಕೊಡ್ತಾನೆ. ತಕ್ಷಣ ಕಮಿಷನರ್ ಎಲ್ಲ ಎವಿಡೆನ್ಸ್ ಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿರುವ ಎಲ್ಲರನ್ನ ಜೈಲಿಗೆ ಕಳಿಸ್ತಾನೆ. ಹಾಗೂ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ MLA ಕೊಲೆ ಕೇಸನ್ನ ಸಾಲ್ವ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡಿದ್ದು ಮಾರನ್ ಅಂತ ಅನೌನ್ಸ್ ಮಾಡ್ತಾನೆ. ಮಾರನ್ನ ಬುದ್ಧಿವಂತಿಕೆ ಹಾಗೂ ಧೈರ್ಯವನ್ನ ನೋಡಿದ ಊರಿನ ಜನಗಳು ಹಾಗೂ ಕಾಲೇಜ್ನಲ್ಲೂ ಕೂಡ ಎಲ್ಲರೂ ಇವನಿಗೆ ಮರ್ಯಾದೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ದಿನಗಳು ಕಳೆದ ಹಾಗೆ ಮಾರನ್ ಹಾಗೂ ಪ್ರಭಾವತಿ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಬ್ಬರು ಕೂಡ ಬಾಯ್ ಬಿಟ್ಟು ತಮ್ಮ ಪ್ರೀತಿಯನ್ನ ಹೇಳಿಕೊಳ್ಳೋದಿಲ್ಲ. ಪ್ರಭಾವತಿ ಮಾರನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವಳ ಫ್ರೆಂಡ್ ತುಂಬಾನೇ ಬೈದಿರ್ತಾಳೆ. ಪ್ರಭಾವತಿ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಹೋಗಿ ಹೋಗಿ ಆ ಮಾರನನ್ನ ಪ್ರೀತಿ ಮಾಡ್ತಿದ್ಯಾ? ಒಂದು ವೇಳೆ ನೀನು ಅವನನ್ನ ಮದುವೆ ಆದ್ರೆ ನಿಮ್ಮ ಜೋಡಿ ಹೇಗಿರುತ್ತೆ ಗೊತ್ತಾ? ಆದ್ರೆ ಆ ಮಾತುಗಳನ್ನ ಕಿವಿಗೆ ಹಾಕಿಕೊಳ್ಳದ ಪ್ರಭಾವತಿ ಮಾತ್ರ ಯಾವಾಗ ಮಾರನ್ ತನಗೆ ಪ್ರಪೋಸ್ ಮಾಡ್ತಾನೆ ಅಂತ ಕಾಯ್ತಿರ್ತಾಳೆ. ಹೀಗಿರುವಾಗ್ಲೇ ಒಂದು ದಿನ ಮಾರನ್ ಕಾಲೇಜ್ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದಾಗ ಮನೆಯ ಮುಂದೆ ತುಂಬಾನೇ ಜನ ಸೇರಿರ್ತಾರೆ. ಗಾಬರಿಗೊಂಡ ಮಾರನ್ ತಕ್ಷಣ ಮನೆಯ ಒಳಗಡೆ ಬಂದು ನೋಡಿದಾಗ ಇವನ ತಂದೆ ತಾಯಿ ತುಂಬಾನೇ ಎಮೋಷನಲ್ ಆಗಿ ಅಳ್ತಿರ್ತಾರೆ. ಏನಾಯ್ತು ಅಂತ ವಿಚಾರಿಸಿದಾಗ ಶಾಕಿಂಗ್ಲಿ ಇವನ ಅಕ್ಕ ಮತ್ತೆ ತನ್ನ ಕಾಲೇಜ್ನ ಪ್ರೊಫೆಸರ್ ಜೊತೆ ಓಡಿ ಹೋದ್ಲು ಅಂತ ಗೊತ್ತಾಗುತ್ತೆ. ಮಾರನ್ನ ತಾಯಿ ಅಳುತ್ತಾ ರಿವೀಲ್ ಮಾಡುವ ಮತ್ತೊಂದು ವಿಷಯವೇನೆಂದ್ರೆ ಹಿಂದಿನ ದಿನ ರಾತ್ರಿ ತಮ್ಮ ಮಗಳು ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಇವರಿಗೆ ಗೊತ್ತಾಗಿರುತ್ತೆ. ತಮ್ಮ ಮಗಳಿಗೆ ಬುದ್ಧಿ ಹೇಳಿ ಆಕೆಗೆ ಅಬೋಷನ್ ಮಾಡಿಸ್ಬೇಕು ಅಂತ ಅಂದುಕೊಳ್ಳೋಷ್ಟರಲ್ಲೇ ಮರುದಿನ ಬೆಳಿಗ್ಗೆ ಮತ್ತೆ ತಾನು ಪ್ರೀತಿ ಮಾಡಿದ್ದ ಪ್ರೊಫೆಸರ್ ಜೊತೆ ಓಡಿ ಹೋಗಿರ್ತಾಳೆ. ಚಿಕ್ಕ ವಯಸ್ಸಿನಿಂದ ತನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ತನ್ನ ಅಕ್ಕ ಈ ರೀತಿ ಮಾಡಿದ್ಲಲ್ಲ ಅಂತ ಮಾರನ್ ಕೂಡ ತುಂಬಾನೇ ಅಳ್ತಾನೆ. ಆ ದಿನ ರಾತ್ರಿ ಹೊರಗಡೆ ಹೋಗಿದ್ದ ಮಾರನ್ ಮನೆಗೆ ವಾಪಸ್ ಬಂದು ನೋಡಿದ್ರೆ ಶಾಕಿಂಗ್ಲಿ ಇವನ ತಂದೆ ತಾಯಿ ಇಬ್ಬರು ಕೂಡ ನೇಣು ಹಾಕಿಕೊಳ್ತಿರ್ತಾರೆ. ಒಂದೇ ಸರಿ ಶಾಕ್ ಆದ ಮಾರನ್ ತಕ್ಷಣವೇ ಬಾಗಿಲು ಮುರಿದು ಒಳಗಡೆ ಬಂದು ಚೇರ್ ಹಾಕಿ ತನ್ನ ತಂದೆ ತಾಯಿಯನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈತ ಹೈಟ್ ಇಲ್ಲದ ಕಾರಣ ತನ್ನ ತಂದೆ ತಾಯಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಅವರಿಬ್ಬರು ಇವನ ಕಣ್ಣ ಮುಂದೆನೆ
ಒದ್ದಾಡಿ ಸತ್ತು ಹೋಗ್ತಾರೆ. ಹೀಗೆ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ ಮಾರನ್ ಸುಮಾರು 1 ವರ್ಷಗಳ ಕಾಲ ಡಿಪ್ರೆಷನ್ ನಲ್ಲಿದ್ದು ಕೊನೆಗೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾನೆ. ಆದ್ರೆ ಇದಕ್ಕೆಲ್ಲ ಕಾರಣ ಆದ ತನ್ನ ಅಕ್ಕ ಮತಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬಾವಿಯಿಂದ ಹೊರಗಡೆ ಬಂದು ಆಕೆಯನ್ನ ಹುಡುಕಿಕೊಂಡು ಚೆನ್ನೈಗೆ ಬಂದಿರುತ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಸ್ಟೇಷನ್ಗೆ ಬಂದ ಪ್ರಭಾವತಿ ಮಾರನ್ನನ್ನ ನೋಡ್ತಿದ್ದ ಹಾಗೇನೆ ತುಂಬಾನೇ ಎಮೋಷನಲ್ ಆಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಸ್ನೇಹಿತರೆ, ಮಾರನ್ನನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ಪ್ರಭಾವತಿ ಮರುದಿನ ಆತ ಕಾಲೇಜ್ಗೆ ಬಂದು ತನಗೆ ಪ್ರಪೋಸ್ ಮಾಡ್ತಾನೆ ಅಂತ ತುಂಬಾನೇ ವೇಟ್ ಮಾಡ್ತಿರ್ತಾಳೆ. ಆದ್ರೆ ಮೊದಲೇ ಇವರಿಬ್ಬರು ಪ್ರೀತಿ ಮಾಡೋದನ್ನ ಕಂಡ್ರೆ ಆಗದ ಪ್ರಭಾವತಿಯ ಫ್ರೆಂಡ್ ಬೇಕಂತಲೇ ಮಾರನ್ ಮೇಲೆ ಈಕೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವ ಹಾಗೆ ಮಾಡಿರ್ತಾಳೆ. ಈಗ ನಿಜವಾಗಿಯೂ ಮಾರನ್ನ ಜೀವನದಲ್ಲಿ ಏನಾಗಿತ್ತು ಅಂತ ಗೊತ್ತಾದ ನಂತರ ತುಂಬಾನೇ ಅಳ್ತಾ ಅವನ ಬಳಿ ಸಾರಿ ಕೇಳ್ತಾಳೆ. ಆದ್ರೆ ಈಗಾಗಲೇ ಹಳೆಯದ್ದನ್ನೆಲ್ಲ ಮರೆತಿರುವ ಮಾರನ್ ಮಾತ್ರ ತನ್ನ ಅಕ್ಕನ ಅಡ್ರೆಸ್ ಅನ್ನ ಪತ್ತೆ ಮಾಡೋದಕ್ಕೆ ಸಹಾಯ ಮಾಡುವಂತ ರಿಕ್ವೆಸ್ಟ್ ಮಾಡ್ತಾನೆ. ಸರಿ ಅಂತ ಪ್ರಭಾ ತನ್ನ ಇನ್ಫ್ಲೂಯೆನ್ಸ್ ಅನ್ನ ಯೂಸ್ ಮಾಡಿ ಮತ್ತೆ ಸ್ಟೇ ಆಗಿರುವ ಅಡ್ರೆಸ್ ಅನ್ನ ಪತ್ತೆ ಮಾಡಿ ಮಾರನ್ಗೆ ಕೊಡ್ತಾಳೆ. ಮಾರನ್ ತುಂಬಾನೇ ಕೋಪದಲ್ಲಿ ತನ್ನ ಅಕ್ಕನ ಮನೆಗೆ ಹೋಗ್ತಾನೆ. 1 ವರ್ಷದ ನಂತರ ತನ್ನ ತಮ್ಮನನ್ನ ನೋಡಿದ ಮತ್ತೆ ತುಂಬಾನೇ ಅಳ್ತಾಳೆ. ಮಾರನ್ ಆಕೆಗೆ ಸರಿಯಾಗಿ ಬೈದು ನಿನ್ನಿಂದಾಗಿ ನಮ್ಮಿಬ್ಬರ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತಾನೆ. ಸ್ನೇಹಿತರೆ, ಅಸಲಿಗೆ ತಾನು ಮನೆ ಬಿಟ್ಟು ಓಡಿ ಬಂದ ನಂತರ ತನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋ ವಿಷಯನೇ ಮತ್ತಿಗೆ ಗೊತ್ತಿರೋದಿಲ್ಲ. ಈಗ ತನ್ನಿಂದಾಗಿ ತನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಗೊತ್ತಾಗ್ತಿದ್ದ ಹಾಗೆ ಮತ್ತೆ ತುಂಬಾನೇ ಎಮೋಷನಲ್ ಆಗಿ ಅಳ್ತಾಳೆ. ಅದೇ ಸಮಯಕ್ಕೆ ಮತಿಯ ಮಗು ಅಳೋದಕ್ಕೆ ಶುರು ಮಾಡುತ್ತೆ. ಇಷ್ಟೊತ್ತು ತುಂಬಾನೇ ಕೋಪದಲ್ಲಿದ್ದ ಮಾರನ್ ತನ್ನ ಅಕ್ಕನ ಮಗುವನ್ನ ನೋಡ್ತಿದ್ದ ಹಾಗೇನೆ ಸಮಾಧಾನ ಆಗ್ತಾನೆ. ಅದೇ ಸಮಯಕ್ಕೆ ಮತಿಯ ಗಂಡನಾಗಿರುವ ಚಂದ್ರನ್ ಕೆಲಸದಿಂದ ವಾಪಸ್ ಬರ್ತಾನೆ. ಆದ್ರೆ ಮಾರನ್ ಮಾತ್ರ ಇವನಿಂದನೇ ತನ್ನ ಜೀವನದಲ್ಲಿ ಇಷ್ಟೆಲ್ಲ ಟ್ರಾಜಿಡಿ ಆಗಿದ್ದು ಅಂತ ತನ್ನ ಭಾವನ ಜೊತೆ ಮಾತಾಡೋದೇ ಇಲ್ಲ. ಮತ್ತೆ ಪ್ರೆಗ್ನೆಂಟ್ ಅಂತ ಗೊತ್ತಾದ ನಂತರ ಬೇರೆ ದಾರಿ ಇಲ್ಲದೆ ನಾವಿಬ್ಬರು ಮನೆ ಬಿಟ್ಟು ಓಡಿ ಬಂದ್ವಿ ಅಂತ ಚಂದ್ರನ್ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಮಾರನ್ ಮಾತ್ರ ಅವನ ಜೊತೆ ಮಾತನಾಡದೆ ಕೋಪದಿಂದ ಅಲ್ಲಿಂದ ಹೊರಟು ಬರ್ತಾನೆ. ಅದೇ ಸಮಯಕ್ಕೆ ಮತಿಯ ಮನೆಯ ಪಕ್ಕದಲ್ಲೇ ವಾಸ ಮಾಡ್ತಿದ್ದ ಇಬ್ಬರು ವಯಸ್ಸಾಗಿದ್ದ ಗಂಡ ಹೆಂಡತಿಯ ಮಗಳು ನಿಗೂಢವಾಗಿ ಮಿಸ್ಸಿಂಗ್ ಆಗಿರ್ತಾಳೆ. ಮಿಸ್ಸಿಂಗ್ ಆಗಿರುವ ಆ ಹುಡುಗಿಗೆ ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಆದ್ರೆ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಹುಡುಗಿಯನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಗ್ತಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಊರಿಗೆ ವಾಪಸ್ ಹೋಗೋದಕ್ಕೂ ಮುಂಚೆ ಕೊನೆಯದಾಗಿ ಪ್ರಭಾವತಿಯನ್ನ ಮೀಟ್ ಮಾಡಬೇಕು ಅಂತ ಮಾರನ್ ಸ್ಟೇಷನ್ಗೆ ಬರ್ತಾನೆ. ಆದ್ರೆ ಅಲ್ಲಿದ್ದ ಸುದರ್ಶನ್ ಮಾರನ್ನ ಹೈಟ್ ನೋಡಿ ಇವನಿಗೆ ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಕೋಪಗೊಂಡ ಮಾರನ್ ಸುದರ್ಶನನ್ನ ಹಿಂದಕ್ಕೆ ತಳ್ತಾನೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಪ್ರಭಾವತಿ ಮಾರನನ್ನ ಕರೆದುಕೊಂಡು ತಕ್ಷಣ ಹೊರಗಡೆ ಬರ್ತಾಳೆ. ಆ ಕಡೆ ಮತಿಯ ಮನೆಯಲ್ಲಿ ಆ ದಿನ ಪೂಜೆ ಇದ್ದ ಕಾರಣ ಪಕ್ಕದ ನೇಬರ್ ನನ್ನ ಇನ್ವೈಟ್ ಮಾಡೋದಕ್ಕೆ ಅಂತ ಹೋದಾಗ್ಲೇ ಅವರ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಮತಿಗೆ ಗೊತ್ತಾಗುತ್ತೆ. ಮತ್ತೆ ವಾಪಸ್ ಮನೆಗೆ ಹೋಗಿ ತನ್ನ ಗಂಡ ಹಾಗೂ ಅತ್ತೆಗೆ ಈ ವಿಷಯವನ್ನ ಹೇಳ್ತಿರುವಾಗ ಅಲ್ಲೇ ಇದ್ದ ಮಾರನ್ ಕೇಳಿಸಿಕೊಳ್ತಾನೆ. ಈಗ ಮಾರನ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಒಂದು ವೇಳೆ ಆ ವಯಸ್ಸಾದ ಗಂಡ ಹೆಂಡತಿಯ ಮಗಳು ತನ್ನ ಅಕ್ಕನ ಹಾಗೆ ಮನೆ ಬಿಟ್ಟು ಓಡಿ ಹೋಗಿರ್ಬಹುದಾ? ಒಂದು ವೇಳೆ ಆಕೆ ಅದೇ ರೀತಿ ಮಾಡಿದ್ರೆ ಅವರು ಕೂಡ ತನ್ನ ತಂದೆ ತಾಯಿ ರೀತಿನೇ ಆತ್ಮಹತ್ಯೆ ಮಾಡಿಕೊಳ್ಬಹುದು ಅಂತ ತಕ್ಷಣ ಅವರ ಮನೆಗೆ ಓಡಿ ಬರ್ತಾನೆ. ಈತ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ತಮ್ಮ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅನ್ನುವ ದುಃಖದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಹೋಗ್ತಿರ್ತಾರೆ. ಆದ್ರೆ ಈ ಬಾರಿ ಮಾರನ್ ತುಂಬಾನೇ ಇಂಟೆಲಿಜೆಂಟ್ ಆಗಿ ಅವರು ನೇಣು ಹಾಕಿಕೊಳ್ತಿದ್ದ ಹಗ್ಗವನ್ನ ಕಟ್ ಮಾಡಿ ಅವರನ್ನ ಕಾಪಾಡ್ತಾನೆ. ತಮ್ಮ ತಂದೆ ತಾಯಿ ರೀತಿನೇ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದ ಅವರಿಬ್ಬರನ್ನ ನೋಡಿದ ಮಾರನ್ ಹಾಗೂ ಮತಿ ತುಂಬಾನೇ ಎಮೋಷನಲ್ ಆಗ್ತಾರೆ. ನಂತರ ಅವರಿಬ್ಬರಿಗೆ ಧೈರ್ಯ ಹೇಳಿ, ಸರ್ ನಿಮ್ಮ ಮಗಳಿಗೆ ಏನಾಯ್ತು, ಆಕೆ ಈಗ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡಿ ಕರೆದುಕೊಂಡು ಬಂದೆ, ನಾನು ಊರಿಗೆ ವಾಪಸ್ ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ತಕ್ಷಣ ಪ್ರಭಾಳನ್ನ ಮೀಟ್ ಮಾಡಿ ಮಿಸ್ಸಿಂಗ್ ಆಗಿರುವ ಆ ಹುಡುಗಿಯ ಕೇಸ್ ಫೈಲ್ ಅನ್ನ ಇಸ್ಕೋತಾನೆ. ಆ ಹುಡುಗಿ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಕೊನೆಯದಾಗಿ ತನ್ನ ಫ್ರೆಂಡ್ಲ ಮನೆಗೆ ಹೋಗಿದ್ಲು ಅಂತ ಗೊತ್ತಾಗಿ ಅಲ್ಲಿಗೆ ಬರ್ತಾರೆ. ಸುತ್ತಮುತ್ತ ವಿಚಾರಿಸಿದಾಗ ಆ ಹುಡುಗಿ ಮಿಸ್ಸಿಂಗ್ ಆಗಿರುವ ಅದೇ ಸಮಯಕ್ಕೆ ಸರಿಯಾಗಿ ಪ್ರತಿದಿನ ಒಬ್ಬ ಐಸ್ ಕ್ರೀಮ್ ಮಾರುವ ಹುಡುಗ ಆ ಏರಿಯಾದಲ್ಲಿ ಓಡಾಡ್ತಾನೆ ಅಂತ ಗೊತ್ತಾಗುತ್ತೆ. ಆ ಹುಡುಗನನ್ನ ಪತ್ತೆ ಮಾಡಿ ವಿಚಾರಿಸಿದಾಗ ಆತ ಹೇಳೋದೇನಂದ್ರೆ, ಹೌದು ಸರ್, ಆ ದಿನ ನಾನು ಆ ಏರಿಯಾಗೆ ಐಸ್ ಕ್ರೀಮ್ ಸೇಲ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ನೀವು ಹೇಳ್ತಿರುವ ಆ ಮನೆಯ ಬಳಿ ಒಬ್ಬಳು ಹುಡುಗಿಯನ್ನ ಒಬ್ಬ ವ್ಯಕ್ತಿ ಫೋರ್ಸ್ಫುಲ್ ಆಗಿ ಕಾರ್ನಲ್ಲಿ ಕರೆದುಕೊಂಡು ಹೋಗ್ತಿದ್ದ. ನಾನು ಆ ಕಾರ್ನ ನಂಬರ್ ಅನ್ನ ನೋಟ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಆದ್ರೆ ಅಷ್ಟರಲ್ಲೇ ಆ ಕಾರ್ ಸ್ಪೀಡ್ ಆಗಿ ಹೊರಟು ಹೋಯ್ತು ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಹಾಗಾದ್ರೆ ಆ ಹುಡುಗಿ ಯಾರದೋ ಜೊತೆ ಓಡಿ ಹೋಗಿಲ್ಲ, ಬದಲಿಗೆ ಆಕೆಯನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಇವರಿಗೆ ಕ್ಲಿಯರ್ ಆಗುತ್ತೆ. ಈಗ ಆ ಹುಡುಗ ಬ್ಲೂ ಕಲರ್ ನ ಕಾರ್ ನಲ್ಲಿ ಕಿಡ್ನಾಪ್ ಮಾಡಿದ್ರು ಅಂತ ಹೇಳ್ತಿದ್ದ ಹಾಗೇನೆ ಪ್ರಭಾಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಸಿಟಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ನಡೀತಿರುವ ಹುಡುಗಿಯರ ಕೊಲೆಗಳ ಕೇಸ್ ನಲ್ಲಿ ಅಸೈಕೋ ಕಿಲ್ಲರ್ ಹುಡುಗಿಯರನ್ನ ಕಿಡ್ನಾಪ್ ಮಾಡೋದಕ್ಕೆ ಬ್ಲೂ ಕಲರ್ ನ ಕಾರನ್ನೇ ಯೂಸ್ ಮಾಡಿದ್ದ ಅಂತ ಹೇಳ್ತಾಳೆ. ಹಾಗಾದ್ರೆ ಆ ಸೀರಿಯಲ್ ಸೈಕೋ ಕಿಲ್ಲರೇ ಈ ಹುಡುಗಿಯನ್ನ ಕೂಡ ಕಿಡ್ನಾಪ್ ಮಾಡಿದ್ದಾನೆ ಅಂತ ಮಾರನ್ ಆ ಎಲ್ಲ ಕೇಸ್ ಗಳನ್ನ ರೆಫರ್ ಮಾಡೋದಕ್ಕೆ ಶುರು
ಮಾಡ್ತಾನೆ. ನಂತರ ಮರುದಿನ ನಾವು ಚಿತ್ರದ ಶುರುವಿನಲ್ಲಿ ನೋಡಿದ ಆ ಸೆಕ್ಯೂರಿಟಿಯನ್ನ ವಿಚಾರಿಸೋದಕ್ಕೆ ಅಂತ ಬರುತ್ತಾನೆ. ಈ ಬಾರಿ ಆ ದಿನ ಏನಾಯ್ತು ಅಂತ ಸರಿಯಾಗಿ ನೆನಪು ಮಾಡಿಕೊಂಡಾಗ ಮಾರನ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆ ಹುಡುಗಿಯನ್ನ ಮೀಟ್ ಮಾಡೋದಕ್ಕೆ ಅಂತ ಬ್ಲೂ ಕಲರ್ ನ ಕಾರ್ ನಲ್ಲಿ ಒಬ್ಬ ವ್ಯಕ್ತಿ ಆ ಬಿಲ್ಡಿಂಗ್ ಗೆ ಬಂದಿರುತ್ತಾನೆ. ಆಗ ತನ್ನ ಸೆಕ್ಯೂರಿಟಿ ಕ್ಯಾಬಿನ್ ನಲ್ಲಿ ಕೂತಿದ್ದ ಈ ವ್ಯಕ್ತಿ ಆ ಕಾರ್ ನ ನಂಬರ್ ಅನ್ನ ಕೂಡ ರಿಜಿಸ್ಟರ್ ಮಾಡಿಕೊಂಡಿರ್ತಾನೆ. ನಂತರ ಆ ಸೆಕ್ಯೂರಿಟಿ ಮುಂದುವರೆದು, ಸರ್, ಒಂದು ದಿನ ನಾನು ಊರಿಗೆ ಹೋಗ್ತಿದ್ದಾಗ ಸಿಟಿಯ ಔಟ್ಕಟ್ ನ ಒಂದು ಕೆರೆಯ ಬಳಿ ಅದೇ ಕಾರನ್ನ ನೋಡಿದ್ದೆ ಅಂತ ಹೇಳ್ತಾನೆ. ಈಗ ಮಾರನ್ ಹಾಗೂ ಪೊಲೀಸರಿಗೆ ಅನುಮಾನ ಬಂದು ತಕ್ಷಣ ಆ ಕೆರೆಗೆ ಹೋಗಿ ಚೆಕ್ ಮಾಡಿಸ್ತಾರೆ. ಆಬ್ವಿಯಸ್ಲಿ ಆ ಸೈಕೋ ಕಿಲ್ಲರ್ ಹುಡುಗಿಯರನ್ನ ಕೊಲೆ ಮಾಡಿ ಅದೇ ಕೆರೆಯಲ್ಲಿ ಡಂಪ್ ಮಾಡಿದ್ದ ಕಾರಣ ಅವರ ಸ್ಕೆಲಿಟನ್ ಗಳು ಸಿಗುತ್ತವೆ. ಕೊನೆಯದಾಗಿ ಮಿಸ್ಸಿಂಗ್ ಆಗಿರುವ ಆ ಹುಡುಗಿಯ ಬಟ್ಟೆಗಳನ್ನ ಅವಳ ತಂದೆ ತಾಯಿ ನೋಡಿ ಕೊಲೆಯಾಗಿರೋದು ತಮ್ಮ ಮಗಳೇ ಅಂತ ಕನ್ಫರ್ಮ್ ಮಾಡ್ತಾರೆ. ಮಾರನ್ ಅವರಿಗೆ ಸಮಾಧಾನ ಮಾಡಿ, ಕ್ಷಮಿಸಿ, ನಿಮ್ಮ ಮಗಳನ್ನ ಜೀವಂತವಾಗಿ ಕರೆದುಕೊಂಡು ಬರೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತ ಸಾರಿ ಕೇಳ್ತಾನೆ. ಈಗ ಈ ಕೇಸ್ ನಲ್ಲೂ ಕೂಡ ಮಾರನ್ ಎಂಬ ವ್ಯಕ್ತಿ ಪೊಲೀಸರಿಗೆ ಸಹಾಯ ಮಾಡಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕಮಿಷನರ್ ತಕ್ಷಣ ಸ್ಪಾಟ್ಗೆ ಬರ್ತಾರೆ. ಯಾಕಂದ್ರೆ ಈ ಹಿಂದೆ ಈ ಮಾರನ್ MLA ಕೇಸ್ ನಲ್ಲಿ ತನಗೆ ಸಹಾಯ ಮಾಡಿದ ಕಾರಣ ಆತ ಎಷ್ಟು ಇಂಟೆಲಿಜೆಂಟ್ ಅಂತ ಕಮಿಷನರ್ಗೆ ಗೊತ್ತಿರುತ್ತೆ. ಮಾರನ್ ಅನ್ನ ಮೀಟ್ ಮಾಡಿ, ಮಾರನ್, ಚೆನ್ನೈನಲ್ಲಿ ನೀನೇನ್ ಮಾಡ್ತಿದ್ದೆ ಅಂತ ವಿಚಾರಿಸಿದಾಗ ಮಾರನ್ ತಾನು ಯಾತಕ್ಕಾಗಿ ಚೆನ್ನೈಗೆ ಬಂದೆ ಅಂತ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಾನೆ. ತನಗೆ ಈ ಹಿಂದೆ ಆ MLA ಕೇಸ್ ನಲ್ಲಿ ಹೇಗೆ ಸಹಾಯ ಮಾಡಿದ್ನೋ ಅದೇ ರೀತಿ ಆ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸುದರ್ಶನ್ಗೆ ಸಹಾಯ ಮಾಡುವಂತ ರಿಕ್ವೆಸ್ಟ್ ಮಾಡ್ತಾರೆ. ಸರಿ ಅಂತ ಮಾರನ್ ಪ್ರಭಾ ಜೊತೆ ಸೇರಿ ಸುದರ್ಶನ್ಗೆ ಆ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಒಪ್ಪಿಕೊಳ್ತಾನೆ. ಮರುದಿನ ತನ್ನ ಅಕ್ಕನ ಮನೆಯಲ್ಲಿದ್ದಾಗ ಆಕೆ ಮನೆಯಲ್ಲಿದ್ದ ಸೋಫಾ ಮುರಿದು ಹೋಗುತ್ತೆ. ಆಗ ಮಾರನ್ ತನಗೆ ಗೊತ್ತಿದ್ದ ಒಂದು ಸೋಫಾ ಅಂಗಡಿಯ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟು ಅಲ್ಲಿಂದ ಹೊಸ ಸೋಫಾ ಪರ್ಚೇಸ್ ಮಾಡುವಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ 4-5 ದಿನಗಳ ನಂತರ ಮಾರನ್ ತನ್ನ ಕಲೆಕ್ಟ್ ಮಾಡಿರುವ ಎವಿಡೆನ್ಸ್ ಗಳನ್ನ ಎಲ್ಲರನ್ನ ಒಂದು ಕಡೆ ಮೀಟಿಂಗ್ ಕರೆದು ಹೇಳೋದಕ್ಕೆ ಶುರು ಮಾಡ್ತಾನೆ. ಮಾರನ್ ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿರುವ ಎಲ್ಲ ಹುಡುಗಿಯರ ಕೊಲೆಗಳ ಕೇಸ್ ನಲ್ಲಿ ಒಂದು ಕಾಮನ್ ಪಾಯಿಂಟ್ ಅನ್ನ ನೋಟಿಸ್ ಮಾಡಿರುತ್ತಾನೆ. ಅದೇನಂದ್ರೆ ಇದುವರೆಗೂ ಕೊಲೆಯಾಗಿರುವ ಎಲ್ಲ ಹುಡುಗಿಯರ ಮನೆಯವರು ಇತ್ತೀಚೆಗೆ ಹೊಸದಾಗಿ ಬೇರೆ ಮನೆಗೆ ಶಿಫ್ಟ್ ಆಗಿರ್ತಾರೆ. ಹಾಗೂ ಆ ಫ್ಯಾಮಿಲಿಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡಿದಾಗ ಎಲ್ಲರೂ ಕೂಡ ಶುಭಂ ಫರ್ನಿಚರ್ಸ್ ಎಂಬ ಒಂದು ಫರ್ನಿಚರ್ ಅಂಗಡಿಯಿಂದ ಸೋಫಾ ಅಥವಾ ಟೇಬಲ್ ಗಳನ್ನ ಪರ್ಚೇಸ್ ಮಾಡಿರ್ತಾರೆ. ಮಾರನ್ಗೆ ಆ ಫರ್ನಿಚರ್ ಅಂಗಡಿಯ ಓನರ್ ಆಗಿರುವ ರವಿ ಮೇಲೆ ಅನುಮಾನ ಬಂದು ವಿಚಾರಿಸಿದಾಗ ಒಂದಷ್ಟು ವಿಷಯಗಳು ಗೊತ್ತಾಗಿರುತ್ತವೆ. ಅದೇನಂದ್ರೆ ಕೊಲೆಯಾಗಿರುವ ಹುಡುಗಿಯರ ಮನೆಯವರಿಗೆ ಸೋಫಾ ಪರ್ಚೇಸ್ ಮಾಡಿ 3-4 ದಿನಗಳ ನಂತರ ಆ ಸೋಫಾದಲ್ಲಿ ಒಂದು ವಿಚಿತ್ರ ರೀತಿಯ ಫೋನ್ ಇದೆ ಅಂತ ಗೊತ್ತಾಗಿರುತ್ತೆ. ಅದು ಹೇಗಂದ್ರೆ ಆ ರವಿ ಫರ್ನಿಚರ್ ಗಳನ್ನ ಮನೆಗೆ ಡೆಲಿವರ್ ಮಾಡಿದ ನಂತರ ಆ ಫೋನ್ಗೆ ಕಾಲ್ ಮಾಡಿ, ಸಾರಿ, ನನ್ನ ಫೋನ್ ಬೈ ಮಿಸ್ಟೇಕ್ ಆಗಿ ಸೋಫಾದಲ್ಲಿ ಸೇರಿಕೊಂಡಿದೆ, ಆ ಫೋನ್ ಅನ್ನ ಎತ್ತಿಟ್ಟಿರಿ, ನಾನು ಬಂದು ಕಲೆಕ್ಟ್ ಮಾಡಿಕೊಳ್ತೀನಿ ಅಂತ ಹೇಳ್ತಿರ್ತಾನೆ. ಹುಡುಗಿಯರ ಫ್ಯಾಮಿಲಿಯವರು ಸರಿ ಅಂತ ಒಪ್ಪಿಕೊಂಡ ನಂತರ ರವಿ ಮನೆಯಲ್ಲಿ ಯಾರು ಇಲ್ಲದಿರುವಾಗ ಹಾಗೂ ಆ ಹುಡುಗಿಯರು ಒಬ್ಬರೇ ಇದ್ದಾಗ ಮನೆಗೆ ಫೋನ್ ಅನ್ನ ಕಲೆಕ್ಟ್ ಮಾಡುವ ನೆಪ ಮಾಡಿಕೊಂಡು ಬರ್ತಿರ್ತಾನೆ. ಹೇಗೆ ಮನೆಗೆ ಹೋದ ರವಿ ಆ ಹುಡುಗಿಯರಿಗೆ ಮತ್ತು ಬರುವ ಇಂಜೆಕ್ಷನ್ ಕೊಟ್ಟು ಅವರನ್ನ ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ಎಸ್ಕೇಪ್ ಆಗ್ತಿರ್ತಾನೆ. ಹಾಗೂ ಒಂದಿಬ್ಬರು ಹುಡುಗಿಯರ ಮೇಲೆ ಅದೇ ಮನೆಯಲ್ಲಿ ಅತ್ಯಾಚಾರ ಮಾಡಿ ನಂತರ ಅವರನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿರ್ತಾನೆ. ತಕ್ಷಣ ಪೊಲೀಸರು ಆ ರವಿಯನ್ನ ಅರೆಸ್ಟ್ ಮಾಡಬೇಕು ಅಂತ ಅವನ ಫರ್ನಿಚರ್ ಅಂಗಡಿಗೆ ಹೋಗ್ತಾರೆ. ಆದ್ರೆ ಅಷ್ಟರಲ್ಲಿ ಒಂದು ಐಡಿಯಾ ಮಾಡಿದ ಮಾರನ್ ಆ ರವಿಯನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತ ತನ್ನ ಅಕ್ಕನ ಮನೆಗೆ ಸೋಫಾ ಡೆಲಿವರ್ ಮಾಡೋದಕ್ಕೆ ವಿಸಿಟಿಂಗ್ ಕಾರ್ಡ್ ಅನ್ನ ಕೊಟ್ಟಿರ್ತಾನೆ. ಮಾರನ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಆ ರವಿ ಮತಿಯ ಮನೆಗೆ ಹೋಗಿ ಆಕೆಯನ್ನ ಇನ್ನೇನೋ ಟ್ರ್ಯಾಪ್ ಮಾಡಿ ಬಿಡಬೇಕು ಅನ್ನೋಷ್ಟರಲ್ಲೇ ಅಲ್ಲಿಗೆ ಬಂದ ಮಾರನ್ ಅವನನ್ನ ಚೇಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ರವಿಯನ್ನ ತುಂಬಾ ಹೊತ್ತು ಚೇಸ್ ಮಾಡಿದ ನಂತರ ಕೊನೆಗೂ ಮಾರನ್ ಪೊಲೀಸರ ಸಹಾಯದಿಂದ ಅವನಿಗೆ ಸರಿಯಾಗಿ ಹೊಡೆದು ಅರೆಸ್ಟ್ ಮಾಡಿಕೊಂಡು ಎಳೆದುಕೊಂಡು ಬರ್ತಾರೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆ ರವಿ ಎಲ್ಲ ಹುಡುಗಿಯರ ಕೊಲೆಗಳನ್ನ ನಾನೇ ಮಾಡಿದ್ದು ಅಂತ ಒಪ್ಪಿಕೊಳ್ತಾನೆ. ಆದ್ರೆ ಕೆರೆಯಲ್ಲಿ ಯಾವ ಹುಡುಗಿಯರ ಸ್ಕೆಲಿಟನ್ ಗಳು ಸಿಕ್ಕಿದ್ವೋ ಅವರನ್ನ ನಾನು ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಈಗ ಮಾರನ್ ಒಂದು ಐಡಿಯಾ ಮಾಡಿ ಆ ನಿನ್ನ ಇನ್ನೊಬ್ಬ ಪಾರ್ಟ್ನರ್ ಯಾರು ಅಂತ ಬಾಯ್ ಬಿಡ್ಲಿಲ್ಲ ಅಂದ್ರೆ ಸುದರ್ಶನ್ ನಿನ್ನನ್ನ ಇಲ್ಲೇ ಎನ್ಕೌಂಟರ್ ಮಾಡ್ತಾನೆ ಅಂತ ಹೆದರಿಸ್ತಾನೆ. ಹೆದರಿಕೊಂಡ ರವಿ ತನ್ನ ಪಾರ್ಟ್ನರ್ ನ ಗುರುತಾಗಿ ಆತ ತನಗೆ ಕೊಟ್ಟಿದ್ದ ಒಂದು ಗೋಲ್ಡ್ ರಿಂಗ್ ಅನ್ನ ತೋರಿಸ್ತಾನೆ. ಆ ರಿಂಗ್ ಅನ್ನ ನೋಡ್ತಿದ್ದ ಹಾಗೇನೆ ಮಾರನ್ ತುಂಬಾನೇ ಶಾಕ್ ಆಗಿ ಎಮೋಷನಲ್ ಆಗಿ ಹೊರಗಡೆ ಬರ್ತಾನೆ. ಯಾಕಂದ್ರೆ ರವಿಯ ಮತ್ತೊಬ್ಬ ಪಾರ್ಟ್ನರ್ ಆಗಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಬೇರೆ ಯಾರು ಅಲ್ಲ, ತನ್ನ ಅಕ್ಕ ಮತಿಯ ಗಂಡನಾಗಿರುವ ಚಂದ್ರನ್ನೇ. ತನ್ನ ಅಕ್ಕನ ಮದುವೆ ಫೋಟೋದಲ್ಲಿ ಚಂದ್ರನ್ ತನ್ನ ಕೈಗೆ ಆ ಬಂಗಾರದ ಉಂಗುರವನ್ನ ಹಾಕಿಕೊಂಡಿರೋದನ್ನ ಮಾರನ್ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ರವಿ ಹಾಗೂ ಚಂದ್ರನ್ ಇಬ್ಬರು ಕೂಡ ಸೈಕೋಗಳಾಗಿದ್ದು ಇಬ್ಬರು ಸೇರಿನೇ ಇದುವರೆಗೂ ಹಲವಾರು ಜನ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ನಂತರ ಅವರನ್ನ ತುಂಬಾನೇ ಭೀಕರವಾಗಿ ಕೊಲೆ ಮಾಡ್ತಿರ್ತಾರೆ. ಕೊನೆಯದಾಗಿ ಕೊಲೆಯಾಗಿದ್ದ ಆ ಹುಡುಗಿಯನ್ನ ಅತ್ಯಾಚಾರ ಮಾಡಿದ ನಂತರ ಚಂದ್ರನ್ನೇ ಕೊಲೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಕೆರೆ
ನಡಿಯಲ್ಲಿ ಎಸೆದು ಬಂದಿರ್ತಾನೆ. ಇಲ್ಲಿ ಗೊತ್ತಾಗುವ ಇನ್ನೊಂದು ವಿಷಯವೇನೆಂದ್ರೆ ಚಂದ್ರನ್ ರವಿಗೆ ತನಗೆ ಮತಿ ಎಂಬ ಹುಡುಗಿಯ ಜೊತೆ ಮದುವೆ ಆಗಿದೆ ಅಂತಾನೆ ಹೇಳಿರೋದಿಲ್ಲ. ಇದೇ ಕಾರಣಕ್ಕೆ ರವಿ ಚಂದ್ರನ ಮನೆಗೇನೆ ಸೋಫಾ ಕೊಡೋದಕ್ಕೆ ಅಂತ ಬಂದಾಗ ಮತಿನೇ ಅವನ ಹೆಂಡತಿ ಅಂತ ಗುರುತು ಹಿಡಿದಿರೋದಿಲ್ಲ. ಈಗ ತನ್ನ ಭಾವನೆ ಮತ್ತೊಬ್ಬ ಸೈಕೋ ಕಿಲ್ಲರ್ ಅಂತ ಗೊತ್ತಾದ ನಂತರ ಮಾರನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸುಮ್ಮನಾಗ್ತಾನೆ. ಆದ್ರೆ ಈ ವಿಷಯ ಕೊನೆಗೂ ಮತಿಗೆ ಗೊತ್ತಾಗುತ್ತೆ. ಹಲವಾರು ಅಮಾಯಕ ಹುಡುಗಿಯರನ್ನ ಕೊಲೆ ಮಾಡ್ತಿರೋದು ತನ್ನ ಗಂಡನೆ ಅಂತ ಗೊತ್ತಾದ ನಂತರ ಮತಿ ತುಂಬಾನೇ ಎಮೋಷನಲ್ ಆಗಿ ಅಳ್ತಾಳೆ. ತನ್ನ ತಮ್ಮನಿಗೂ ಗೊತ್ತಾಗದ ಹಾಗೆ ಮರುದಿನ ಬೆಳಿಗ್ಗೆ ಟಿಫನ್ ನಲ್ಲಿ ವಿಷ ಬೆರೆಸಿ ತನ್ನ ಗಂಡನನ್ನ ಸಾಯಿಸಿ ಬಿಡ್ತಾಳೆ. ಅಳುತ್ತಾ ತನ್ನ ತಮ್ಮನಿಗೆ ಇಂಥ ವ್ಯಕ್ತಿಗೋಸ್ಕರ ಮನೆ ಬಿಟ್ಟು ಓಡಿ ಬಂದು ನನ್ನ ತಂದೆ ತಾಯಿಯ ಸಾವಿಗೆ ಕಾರಣ ಆಗಿಬಿಟ್ಟೆ ಅಂತ ಹೇಳ್ತಾಳೆ. ವಿಷಯ ಗೊತ್ತಾಗ್ತಿದ್ದ ಹಾಗೆ ಸ್ಥಳಕ್ಕೆ ಬಂದ ಸುದರ್ಶನ್ ಹಾಗೂ ಪ್ರಭಾ ಮತಿಯನ್ನ ಈ ಕೇಸ್ನಿಂದ ಪಾರು ಮಾಡಿ ಕೇಸನ್ನ ಕ್ಲೋಸ್ ಮಾಡಿ ಬಿಡುತ್ತಾರೆ. ಚಿತ್ರದ ಎಂಡ್ಸಿನಲ್ಲಿ ಮಾರನ್ ಮತ್ತೆ ತನ್ನ ಅಕ್ಕ ಮತಿಯನ್ನ ಕರೆದುಕೊಂಡು ಹಳ್ಳಿಗೆ ಹೋಗಿ ತನ್ನ ತಂದೆ ತಾಯಿಯ ಮನೆಯಲ್ಲಿ ವಾಸ ಮಾಡ್ತಿರ್ತಾನೆ. ಮತಿ ತಾವಿಬ್ಬರು ಓದಿದ್ದ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಕೆಲಸಕ್ಕೆ ಸೇರಿಕೊಂಡ್ರೆ ಮಾರನ್ ತನ್ನ ತಂದೆಯ ಪೋಸ್ಟ್ಮನ್ ಕೆಲಸಕ್ಕೆ ಸೇರಿಕೊಳ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.